ಸಂಗೀತ ಹೆಂಗೋ ದೇವ್ರ ದಯದಿಂದ ಶ್ರಾವಣ ಸ್ಟಾರ್ಟ್ ಆದಾಗಿಂದನ ಡೆಕೋರೇಟ್ಗಳು ಒಂದೇ ಸಮಕ್ಕೆ ಸಿಗ್ತಾ ಇದ್ದಾವೆ. ಎಲ್ಲಿ ನೋಡಿದ್ರು ಮದುವೆ ಒಳ್ಳೆ ಸೀಸನ್ ಕಣೆ, ಇವಾಗ ಚೆನ್ನಾಗಿ ದುಡ್ಡು ಆಗ್ತೈತೆ. ನನಗಂತೂ ತುಂಬ ಖುಷಿ ಆಗ್ತೈತೆ ನೀವು ಹೇಳೋದು ನೋಡಿದ್ರೆ. ಇದಷ್ಟು ನೀವು ಇವಾಗ ದುಡ್ಕೊಂಬಂದಿರತ್ ತಾನೆ. ಹ್ಞೂನೇ, ನಾನು ಮೊನ್ನೆ ಒಂದು ವಾರ ಹೋಗಿದ್ನಲ್ಲ ದುಡ್ಕೊಂಬಂದಿರೋದು. ತಗೋ ಇದನ್ನೆಲ್ಲನ ಅಕೌಂಟ್ಗೆ ಹಾಕಬಾ, ಅಕೌಂಟ್ಗೆ ಹಾಕಿ ಎಲ್ಲ ಹಂಗೆ ಇಟ್ಕೊ. ಫಸ್ಟು ನಾವು ಮನೆ ಕಟ್ಕೋಬೇಕು, ಎಲ್ಲ ದುಡ್ಡು ಕೂಡಿ ಇಟ್ಕೊಂಡು ಸ್ವಲ್ಪ ಮನೆ ಕಟ್ಕೊಂಡ್ರೆ ಆಮೇಲೆ ಯಾವುದೂ ಇರಲ್ಲ. ಹೆಂಗೋ ಚೆನ್ನಾಗಿ ಸಿಗ್ತವೆ ಕಣೆ ಡೆಕೋರೇಟ್ಗಳೆಲ್ಲನ. ಇವಾಗ ಇನ್ನೂ ತುಂಬ ಆರ್ಡ್ರುಗಳಿದ್ದಾವೆ, ಇನ್ನು ಹುಡುಗರೆಲ್ಲ ಜನ ಬೇಕು ಕಣೆ, ಯಾರು ಜನನೇ ಸಿಗ್ತಾ ಇಲ್ಲ. ನಾನು ಮೊನ್ನೆ ಯಾರು ಏನಕ್ಕೂ ಡೆಕೋರೇಟ್ ಕರೆಕ್ಟ್ ಇರಲಿಲ್ಲಲ್ಲ, ಯಾಕಪ್ಪ ಇದು ಇದ್ಕಿದ್ದಂಗೆ ಹಿಂಗೆ ಬಿದ್ದೋಗ್ಬಿಡ್ತು ಅಂತ ತುಂಬ ಬೇಜಾರಾಗಿತ್ತು. ಎಷ್ಟೊಂದು ಬಂಡವಾಳ ಹಾಕಿದ್ದೀವಿ, ಏನಪ್ಪ ಇದು ಆಗ್ತಾ ಇಲ್ಲ ಅನ್ನಿಸ್ಬಿಟ್ಟಿತ್ತು. ಆಷಾಢ ಅಲ್ವಾ, ಅದಕ್ಕೆ ತಾನೇ. ಸಂಗೀತ, ಮೊನ್ನೆ ಆಷಾಢಲ್ಲ ಅದಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗಂತೂ ದೊಡ್ಡ ದೊಡ್ಡ ಚೌಟ್ರಿಗಳಲ್ಲಿ ಚೆನ್ನಾಗಿ ಸಿಗ್ತಾ ಇದ್ದಾವೆ ಕಣೆ. ಇನ್ನೂ ಸಖತ್ ಆರ್ಡ್ರುಗಳಿದ್ದಾವೆ. ನನಗೆ ಯಾವ ಕಡೆ ಅಂತ ಓಡಾಡೋಣ ಅಂತ ತುಂಬ ಟೆನ್ಷನ್ನು. ಏನು ಮಾಡೋಕ್ಕಾಗಲ್ಲ ಕಣ್ರಿ, ಸ್ವಲ್ಪ ಹುಡುಗರಿಗೆಲ್ಲನ ಒಂದಿಷ್ಟು ಸಂಬಳ ಜಾಸ್ತಿ ಮಾಡಿ, ಇಂಥ ಸೀಸನಲ್ಲಿ ಅವ್ರಿಗೂ ಸ್ವಲ್ಪ ಸಂಬಳ ಜಾಸ್ತಿ ಕೊಟ್ಟರೆ ಅವರು ಬಂದು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೆಂಗೋ ಅತ್ಲಾಗೆ ನಮಗೆ ದೇವರು ಏನೋ ಒಂದು ಒಳ್ಳೇದು ಮಾಡ್ದ, ಡೆಕೋರೇಟ್ ಮಾಡೋದು ಒಳ್ಳೆ ಬಿಸ್ನೆಸ್ ಸಿಕ್ತು. ಹೆಂಗೋ ಅತ್ಲಾಗೆ ತಲೆ ಕೆಡಿಸ್ಕೊಂಡಂಗೆ ಅವ್ರಿಗೂ ಸ್ವಲ್ಪ ನೀನು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ ಬರ್ತಾರೆ. ಒಳ್ಳೆ ರೀತಿಯಿಂದನ ಕೆಲಸ ಮಾಡಿಸು. ಹುಡುಗ್ರನ್ನೆಲ್ಲ ಯಾರನ್ನೂ ಬೈಬೇಡ, ಅವ್ರು ನಿನ್ನ ಜೊತೆ ಕೆಲಸ ಮಾಡೋರ್ನೆಲ್ಲ ಯಾರನ್ನೂ ಬೈಯಕ್ಕೆ ಹೋಗ್ಬೇಡ. ಸರಿ ಆಯ್ತು ಕಣೆ ಸಂಗೀತ. ನಾನು ಯಾರನ್ನೂ ಬೈಯಕ್ಕೆ ಹೋಗಲ್ಲ. ಅವರೇ ಇನ್ನೂ ಅಣ್ಣ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ, ಆರ್ಡ್ರ್ ಐತೆ ಅಂತ ನನಗೆ ಸಹಾಯ ಮಾಡ್ತಾರೆ. ನಾನು ಏನಾದರೂ ಈಗಲೇ 10,000 ಬರೋತ್ತಾಗ 15,000 ಬಂದೈತೆ ಅಂತಂದರೆ ಅವ್ರಿಗೂ ಕೊಡ್ತೀನಿ. ಅವ್ರಿಗೂ 1,000, 5 ಜನ ಹುಡುಗರು ಇದ್ದಾರೆ ಅಂದರೆ ಅವ್ರಿಗೂ 1,000 ಹೆಚ್ಚೆ ಕೊಟ್ಟು ನಾನು ಕೆಲಸ ಮಾಡಿಸ್ತೀನಿ. ಅದಕ್ಕೆ ಕಣೆ ಇವಾಗ ಹುಡುಗರು ನನ್ನ ಜೊತೆ ಇರೋದು. ಎಷ್ಟು ಜನ 20-25 ಜನ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಹೆಂಗೋ ಬಿಡ್ರಿ, ದೇವ್ರ ದಯದಿಂದನ ಎಲ್ಲ ಒಳ್ಳೇದಾದ್ರೆ ಸಾಕತ್ಲಾಗೆ. ಹೆಂಗೋ ಅತ್ತ ನೀವು ಚೆನ್ನಾಗೆ ದುಡಿದ್ರೆ ಸಾಕಪ್ಪ. ನನಗಂತೂ ತುಂಬ ಖುಷಿ ಆಯಿತು. ರಾಜು ಯಾವಾಗ ಬಂದಪ್ಪ? ಇವಾಗ ತಾನೇ ಬಂದೆ ಅಮ್ಮ. ಇನ್ನೂ ಇದ್ದಾವೆ ಹುಡುಗರನ್ನು ಬಿಟ್ಟು ನಾನು ಸಂಗೀತನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇನ್ನೂ ದೊಡ್ಡ ದೊಡ್ಡ ಚೌಟ್ರುಗಳಲ್ಲಿ ಬೆಂಗಳೂರಲ್ಲಿ ಇನ್ನೂ ಸಖತ್ತು ಆರ್ಡ್ರುಗಳಿದ್ದಾವೆ. ಯಾಕಂದರೆ ಇವಾಗ ಬರೀ ಮದುವೆ ಸೀಸನ್ಗಳು ಒಂದೇ ದಿನದಲ್ಲಿ 2-3 ಇದ್ದಾವೆ. ಅಲ್ಲಿ ಇಲ್ಲಿ ಹುಡುಗರನ್ನು ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ. ಹೌದೇನು, ಚೆನ್ನಾಗಾಗುತ್ತೇನಪ್ಪ. ಮೊನ್ನೆ ಒಂದೆರಡು ದಿನ ಚೆನ್ನಾಗಿ ಆಗ್ತಿರ್ಲಿಲ್ವಲ್ಲ, ನಾನು ಅಯ್ಯೋ ದೇವ್ರೆ ನಮ್ಮ ಹುಡುಗರು ಯಾತೈತೋ ಮಾಡ್ತಾ ಇದ್ದಾವೆ, ಅದು ಆಗೋದಿಲ್ಲ ಏನಿಲ್ಲ ಅಂತ ಅಂದ್ಕೊಂಡಿದ್ದೆ. ಆಗ್ತೈತೆ ಕಾಣತ್ತೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಯಾವುದೇ ಆಗಲಿ ಕಷ್ಟಪಟ್ಟು ಮಾಡಿದ್ರೆ ಆಗುತ್ತೆ ಕಾಣತ್ತೆ. ನಾವು ನಿಧಾನವಾಗಿದ್ದು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಹೆಂಗೋ ಅತ್ತಾಗೆ ಇವ್ರೂ ಹುಡುಗರನ್ನೆಲ್ಲ ಚೆನ್ನಾಗಿ ಇಕ್ಕೊಂಡವ್ರೆ. ಹುಡುಗರೆಲ್ಲ ಜಾಸ್ತಿ ಜನ ಪರಿಚಯ ಇದ್ದಾರಲ್ಲ, ಎಲ್ಲ ಕೆಲಸಕ್ಕೆ ಹುಡುಗರೆಲ್ಲ ಇರಬೇಕು. ಇವರೊಬ್ಬರೇ ಇದ್ದರೆ ಆಗಲ್ಲ. ಹುಡುಗರೆಲ್ಲ ಇರೋಕ್ಕೆ ಚೆನ್ನಾಗಿ ಕೆಲಸ ಆಗುತ್ತೆ. ಒಂದೊಂದು ಹತ್ರ ಏನಲ್ಲ ಅಂದರೂ ಒಂದು ಮದುವೆಯಲ್ಲಿ, ಒಂದು ಸಾಹುಕಾರ ಮದುವೆಯಲ್ಲಿ ಎಷ್ಟು ದಿವಸ ಮದುವೆ ಮಾಡ್ತಾರೆ ಸಂಗೀತ. ಹೆಂಗಲ್ಲ ಅಂದ್ರೂ ಒಂದೊಂದು ಡೆಕೋರೇಟ್ಗೆ 50,000 ಲಕ್ಷಗಟ್ಟಲೆ ಕೊಡ್ತಾರೆ ಕಣೆ. ಅಷ್ಟು ದುಡ್ಡಾಗುತ್ತೆ. ಈ ವಾರದಿಂದಲೂ ಬರೀ ಒಂದು ದಿನ ಒಂದೊಂದು 60,000, ಒಂದೊಂದು ಹತ್ರ 2 ಮದುವೆ ಒಂದೊಂದೇ ದಿವಸ. ದಿವಸಕ್ಕೆ 1 ಲಕ್ಷ ದುಡ್ದಿದ್ದೀನಿ ಕಣೆ. 5 ಲಕ್ಷ ದುಡ್ಡೈತೆ ಇದು. ಇನ್ನೂ ಕೊಡಬೇಕು. ಇನ್ನೂ ಸ್ವಲ್ಪ ಅಲ್ಲಿ ಮದುವೆಗಳೆಲ್ಲ ಇದ್ದಾವೆ, ಅವರು ಇನ್ನೂ ಸ್ವಲ್ಪ ದುಡ್ಡು ಕೊಡೋರು ಇದ್ದಾರೆ. ಇನ್ನೂ ಅದು ಎಲ್ಲ ಬರಬೇಕು. ಅದಕ್ಕೆ ನಾನು ಮನೆಗೆಲ್ಲ ಕೊಟ್ಟು ಹಂಗೆ ನೀನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲನ ನೋಡು, ಅರಿಶಿನ ಶಾಸ್ತ್ರ ಒಂದು ದಿವಸ, ಮೆಹಂದಿ ಶಾಸ್ತ್ರ ಒಂದು ದಿವಸ, ಮುಹೂರ್ತ, ರಿಸೆಪ್ಷನ್ನು ಎಲ್ಲ ಒಂದೊಂದು ದಿವಸ. ವಾರಗಟ್ಟಲೆ ಮದುವೆ ಮಾಡ್ತಾರೆ ಕಣೆ. ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಎಷ್ಟು ದುಡ್ಡು ಎಲ್ಲಿ ಇಟ್ಕೊಂಡಿರ್ತಾರೆ ಅನಿಸುತ್ತೆ ಕಣೆ. ನಮಗೇನು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಮಗೆ ಡೆಕೋರೇಟ್ ಚೆನ್ನಾಗಿರಬೇಕು ಅಂತಾರೆ. ಹಂಗೆ ಕಣಪ್ಪ, ಶ್ರೀಮಂತರು ಹಂಗೆ ಇರೋ ಅಂತಾರು ಹಂಗೆ ಮಾಡ್ಸೋದು. ಅವ್ರಿಗೇನು ದುಡ್ಡಿನ ಲೆಕ್ಕ ಇರಲ್ಲ, ಒಟ್ನಲ್ಲಿ ಚೆನ್ನಾಗಿರ್ಬೇಕು ಫೋಟ ಅದು ಇದು ಅಂತಾರೆ. ನೋಡ್ತಿದ್ನಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಿ ಎಲ್ಲ. ನೀವೇ ಅದನ್ನೆಲ್ಲ ಪ್ಲಾನಿಂಗ್ ಮಾಡಿರೋದು ನಿಜ? ನೀವೆಲ್ಲ ಸ್ಟೇಟಸ್ ಹಾಕೋದೆಲ್ಲ ನೋಡಿದ್ರೆ ನನಗೆ ಫೋಟೋ ಎಲ್ಲ ಹೊಡೆದು ಕಳಿಸ್ತೀರಲ್ಲ, ತುಂಬ ಚೆನ್ನಾಗಿ ಮಾಡ್ತೀರೋ ಡೆಕೋರೇಟ್ ಎಲ್ಲನ. ನಾನು ಇನ್ನೂ ಚೆನ್ನಾಗಿ ಮಾಡ್ದಂಗೆ ಇನ್ನೂ ಚೆನ್ನಾಗಿ ಆರ್ಡ್ರುಗಳು ಸಿಗ್ತಾವೆ ನನಗೆ. ಎಲ್ಲ ಚೆನ್ನಾಗೇ ಸಿಗ್ತವೆ. ಒಂದೊಂದಕ್ಕೂ ಹಂಗೆ ಆರ್ಡ್ರುಗಳು ಸಿಗ್ತವೆ. ಬೆಂಗಳೂರಲ್ಲಿ 3 ಚೌಟ್ರಿ ಇವಾಗ. ದೊಡ್ಡ ಚೌಟ್ರಿ. ಅಯ್ಯೋ, ಅದನ್ನು ಡೆಕೋರೇಟ್ ಮಾಡೋಕ್ಕೆ ಒಂದು ರಾತ್ರಿ ಎಲ್ಲ ಒಟ್ಟಿನಲ್ಲಿ ಕಷ್ಟ ಬೀಳಬೇಕು ಕಣೆ. ರಾತ್ರಿಯಲ್ಲಿ ಎದ್ದಿರಬೇಕು, ಹುಡುಗರಿಗೆಲ್ಲ ಹೇಳ್ಬೇಕು. ಒಟ್ಟಿನಲ್ಲಿ ಮಾಡ್ತಾರೆ, ಈ ರೀತಿ ಮಾಡಿರಿ, ಈ ಥರ ಪ್ಲ್ಯಾನಿಂಗ್ ಹೇಳಿದ್ದಾರೆ, ಈ ಥರ ಮಾಡಬೇಕು, ಈ ಥರ ಡೆಕೋರೇಟ್ ಇರಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಒಟ್ಟಿನಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಹಂಗೆ ಸ್ವಲ್ಪ ಇಂಥ ಸೀಸನಲ್ಲಿ ದುಡ್ಕೊಂಡಿದ್ದೇನೆ. ಇಂಥ ಮದುವೆಗಳಲ್ಲಿ ಶ್ರಾವಣ ಇಂಥವೆಲ್ಲ ಬರುತ್ತಲ್ಲ, ಇಂಥದ್ರಲ್ಲಿ ದುಡ್ಕೊಂಡಿದ್ದೇನೆ. ಹೆಂಗೋ ಬಿಡ್ರಿ, ನನಗೂ ತುಂಬ ಖುಷಿ ಆಗ್ತೈತಲ್ಲ. ದೇವ್ರು ಯಾವುದೋ ಒಂದು ಕಡೆಗೆ ಒಳ್ಳೇದು ಮಾಡ್ದ, ಎಲ್ಲ ಒಂದು ಕಡೆಗೆ ಒಳ್ಳೇದು ಆಗ್ತೈತೆ ಅಂತ. ದುಡ್ಡು ಆದ್ಮೇಲೆ ನಾವು ಅಚ್ಚುಕಟ್ಟಾಗಿ ಎತ್ತಿಕೊಂಡು ಬೈವಾಗಿರಪ್ಪ, ಕ್ಲೀನಾಗಿ ಎತ್ತಿಕ್ಕ. ಸಂಗೀತ ನೀನು ಒಟ್ಟು ನೆಕ್ಲೆಸ್ ಪಕ್ಲೆಸ್ ಮಾಡ್ಕೊಂಡು ಮಾಡಬೇಡ. ಸರಿ ಆಯ್ತು ಬಿಡತ್ತೆ.
ಸದ್ಯಕ್ಕೆ ಈ ನೆಕ್ಲೆಸ್ ವಿಷಯನ ರಾಜ್ ಅವರಿಂದ ಮುಚ್ಚಿಡ್ತೀನಿ. ಯಾಕಂದರೆ ಇವರು ಹೊರಗಡೆ ಹೋಗಿ ಇವಾಗ ಕೆಲಸದ ಬೇರೆ ಟೆನ್ಷನ್ನು, ಇವಾಗ ಬೇರೆ ಮದುವೆ ಸೀಸನ್ಗಳು, ಮದುವೆ ಗೃಹ ಪ್ರವೇಶ ನಾಮಕರಣ ಎಲ್ಲ ಏನು ಫಂಕ್ಷನ್ಗಳೆಲ್ಲ ಈ ಶ್ರಾವಣದಲ್ಲಿ ಶುಭ ಕಾರ್ಯಗಳೆಲ್ಲ ಏನೇನಿದ್ದಾವೆ ಶ್ರಾವಣದಲ್ಲೇ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಡೆಕೋರೇಟ್ಗಳು ತುಂಬ ಸಿಗ್ತಾ ಇದ್ದಾವೆ. ಇವರು ಬೆಂಗಳೂರಲ್ಲಿ ಹೋಗಿ ಎಲ್ಲ ಆರ್ಡ್ರ್ಗಳು ತೊಗೊಂಡು ಎಲ್ಲ ಚೌಟ್ರಿಗಳಲ್ಲಿ ಡೆಕೋರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೇ ಇವ್ರ ಕೆಲಸದ ಟೆನ್ಷನಲ್ಲಿ ನಾನು ಈ ಥರ ಟೆನ್ಷನ್ ಕೊಟ್ಟರೆ ಇವರಿಗೆ ಕೆಲಸದ ಕಡೆ ಗಮನ ಹೊರಟೋಗ್ಬಿಡುತ್ತೆ. ಅದಕ್ಕೇ ಅದೇನೇ ಟೆನ್ಷನ್ ಇದ್ರೂ ಏನು ಹೇಳೋಕ್ಕೆ ಹೋಗ್ಬಾರ್ದು, ಅದೇನೇ ಇದ್ರೂ. ಅದಕ್ಕೇ ನಾನು ಇವರಿಂದನ ಈ ವಿಷಯ ಮುಚ್ಚಿಡ್ತಾ ಇದ್ದೀನಿ. ಸದ್ಯಕ್ಕಂತೂ ಇವ್ರಿಗೇನು ಹೇಳೋದಿಲ್ಲ. ಮನೇಲಿ ಯಾವಾಗಾದರೂ ಒಬ್ಬರೇ ಆರಾಮಾಗಿರ್ತಾರಲ್ಲ ಕೆಲಸ ಎಲ್ಲ ಮುಗಿದು, ಅವಾಗ ಹೇಳ್ತೀನಿ ವಿಷಯನ. ಏನು ಸಂಗೀತ, ಅಮ್ಮ ಏನೋ ನೆಕ್ಲೆಸ್ ಮಾಡ್ಕೊಂಡಂಗೆ ಮಾಡ್ಕೋಬಾರ್ದು ಅಂತ ಹೇಳ್ತಿತ್ತು. ಏನಿಲ್ಲ ಕಣ್ರಿ, ನೆಕ್ಲೆಸ್ ಮೊನ್ನೆ ಹಾಕೊಂಡು ಹೋಗಿದ್ದ. ಮೊನ್ನೆ ಇದೆ ಫಂಕ್ಷನ್ ಇತ್ತು ನಮ್ಮ ಆಫೀಸಲ್ಲಿ, ನೆಕ್ಲೆಸ್ ಹಾಕೊಂಡು ಹೋಗಿದ್ದೆ, ತಗೊಂಬಂದು ಅಲ್ಲೇ ಇಟ್ಟು ಮಾರ್ತಿದ್ದ. ಅದಕ್ಕೆ ಅತ್ತೆ ಬೈತು, ನೀನು ನೀಟಾಗಿ ಎತ್ತಿ ಇಟ್ಕೊಂಬಲ್ಲ ಅಂತ ಹೇಳಿ ನೀವು ಕೊಡಿಸಿದ್ರಲ್ಲ ನೆಕ್ಲೆಸ್, ಅಲ್ಲೇ ಇಟ್ಬಿಟ್ಟಿದ್ನ. ಅದಕ್ಕೆ ನೀನು ನೀಟಾಗಿ ಎತ್ತಿ ಇಕ್ಕಮಕ್ಕಾಗಲ್ವೇ, ನಿನಗೆ ಯಾವ ವಸ್ತು ಹೆಂಗೆ ಇಕ್ಕಮಕ್ಕೆ ಗೊತ್ತಿಲ್ಲ ಅಂತ ಬೈತ. ಅದಕ್ಕೆ ಅದನ್ನು ಹೇಳ್ತಾ ಆಯ್ತು ಅಷ್ಟೇ. ಬಿಡಿ ಹೋಗ್ಲಿ, ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬಿಡಿ. ಎಲ್ಲ ಹುಷಾರಾಗಿ ಎತ್ತಿಡ್ಕೊ, ನಾನು ದುಡ್ಡು ಕೊಡ್ತಾ ಇದ್ದೀನಿ, ಎಲ್ಲ ನೀನು ಸರಿಯಾಗಿ ಎತ್ತಿಡ್ಕೋಬೇಕು. ನೀನು ಮನೇಲಿ ಇಟ್ಕೊಂಬಕ್ಕೆ ಹೋಗ್ಬಿಡ, ಎಲ್ಲ ಬ್ಯಾಂಕಿಗೆ ಹಾಕಿ ಬಂದ್ಬಿಡು. ಎಲ್ಲ ಬ್ಯಾಂಕಿಗೆ ಹಾಕಿ ಬಂದುಬಿಟ್ರೆ ಬೇಗ ಮನೆ ಕಟ್ಟೋದಕ್ಕಾಗುತ್ತೆ. ಒಳ್ಳೆ ಸೀಸನಲ್ಲಿ ಇವಾಗ ದುಡ್ಕೊಬಿಟ್ರೆ ಶ್ರಾವಣ ಮುಗಿಯೋಷ್ಟೊತ್ತಿಗೆ ನಾವು ಚೆನ್ನಾಗಿ ದುಡ್ಕೊಬಿಡ್ಬೋದು. ಚೆನ್ನಾಗಿ ಸಿಗ್ತಾ ಇದ್ದಾವೆ ಕಣೆ, ನನಗಂತೂ ತುಂಬ ಖುಷಿ ಆಗ್ತೈತೆ. ನನ್ನ ಜೀವನದಲ್ಲಿ ಹಿಂಗೆ ಆಗುತ್ತೆ, ಈ ಥರ ಬಿಸ್ನೆಸ್ ಮಾಡ್ತೀನಿ, ನಾನು ಈ ಥರ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ಆಗುತ್ತೆ ನನ್ನ ಜೀವನದಲ್ಲಿ, ಇಷ್ಟು ದುಡಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕಣೆ. ನನಗಂತೂ ತುಂಬ ಬೇಜಾರಾಗಿತ್ತು, ಯಾವ ಕೆಲಸನೂ ಯಾವುದು ಇದಾಗಲ್ವಲ್ಲಪ್ಪ ಅಂತ ಹೇಳಿ ತುಂಬ ಬೇಜಾರಾಗಿತ್ತು. ಮನು ಬಂದಿದ್ದ, ಈರುಳ್ಳಿ ಬೆಳ್ಳುಳ್ಳಿದು ಮಾರೋದಕ್ಕೆ ಹೋಗ್ತೀನಿ, ಎಲ್ಲ ಹಂಗೆ ಐತಲ್ಲ ಐಟಮ್ಮು ಅಂತಂತು. ಅದಕ್ಕೆ ಎಲ್ಲ ಗಾಳಿ ಆಗಲಿ ಅಂತೇಳಿ ಎಲ್ಲ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ, ಈರುಳ್ಳಿ ಎಲ್ಲ ಕೆಟ್ಟು ಹೋಗ್ತವೆ ಅಂತ ಹೇಳಿ. ಸ್ವಲ್ಪ ಇದೆ, 1-2 ಪ್ಯಾಕೆಟು. ಅದಕ್ಕೇ ಬೆಳ್ಳುಳ್ಳಿ ಏನಾಗೋದಿಲ್ಲ. ಅವ್ನು ಕೇಳೋದಕ್ಕೆ ಬಂದಿದ್ದ, ಅದಕ್ಕೆ ನಿಮ್ಮ ಅಣ್ಣವ್ರು ಇಲ್ಲಪ್ಪ, ನಿಮ್ಮ ಅಣ್ಣವ್ರು ಬಂದಮೇಲೆ ಕೇಳೋ ಅಂತ ಅಂದೆ. ಬಿಡಿ, ಈ ಸೀಸನ್ ಮುಗಿಲಿ. ಈ ಸೀಸನ್ ಮುಗಿದ್ಮೇಲೆ ಈಗ ಟೆಂಪೋ ಎಲ್ಲ ಬೇಕು ಅಲ್ಲಿ ನನಗೆ. ಎಲ್ಲ ಅದನ್ನೆಲ್ಲ ಡೆಕೋರೇಟ್ ನಾವೆಲ್ಲ ಐಟಮ್ ತೊಗೊಂಡು ಹೋಗೋಕ್ಕೂ, ಅದಕ್ಕೆಲ್ಲ ಏನೇನು ಐಟಮ್ಗಳು ಬೇಕು ಎಲ್ಲ ತೊಗೊಂಡು ಹೋಗಕ್ಕೆ ಅಲ್ಲಿ ಬೇಕು. ಅಲ್ಲಿ 2 ಗಾಡಿಗಳು ಮಾಡ್ಕೊಂಡಿದ್ದೀನಿ, ಇನ್ನೊಂದು ಬಾಡಿಗೆ ಬೇರೆ ತೊಗೊಂಡಿದ್ದೀನಿ. ಬಾಡಿಗೆ ಎಷ್ಟು ಅಂತ ಹೇಳಿ ಬಾಡಿಗೆ ಬೇರೆ ತೊಗೊಂಡೋಗಿದ್ದೀನಿ. ಅಲ್ಲೆಲ್ಲ ಒಂದು 3 ಹತ್ರ ಏನಾದ್ರೂ ನಾವು ಆರ್ಡ್ರ್ ತೊಗೊಬಿಟ್ರೆ ಇಲ್ಲಿಂದ ಅಲ್ಲಿಗೆ ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ, ಎಲ್ಲ ಬಾಡಿಗೆಗಳು ಕೊಡೋಕ್ಕಾಗಲ್ಲ ಅಂತೇಳಿ ನಾನೇ ಒಂದು ಸ್ವಂತ ಬಾಡಿಗೆ ತೊಗೊಂಡಿದ್ದೀನಿ. ಹೆಂಗೆ ಗೊತ್ತಲಾಗೆ ಚೆನ್ನಾಗಿ ದೇವ್ರ ದಯದಿಂದ ಚೆನ್ನಾಗಿ ಆಗ್ತಿರೋದ್ರಿಂದ ಸ್ವಲ್ಪ ದಿನ ಹೆಂಗೆ ಕಷ್ಟಪಟ್ಟು ದುಡ್ಕೊಳ್ಳೋಣ ಅಂತ ಹೇಳಿ ಹೆಂಗೋ ಆಗ್ತೈತೆ ಅತ್ಲಾಗೆ. ಸರಿ ಆಯ್ತು ಕಣ್ರಿ, ಹೆಂಗೋ ನನಗೂ ತುಂಬ ಖುಷಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯವ್ರಿಗೆಲ್ಲ ಶ್ರಾವಣ ಅಂತ ಹೇಳಿ ಚೆನ್ನಾಗಿ ಡೆಕೋರೇಟು ಆರ್ಡ್ರುಗಳೆಲ್ಲ ಚೆನ್ನಾಗಿ ಸಿಗ್ತಾ ಇದ್ದಾವೆ, ಚೆನ್ನಾಗಿ ದುಡ್ಕೊಂಬಂದಿದ್ದಾರೆ. ದಿವಸ 1 ಲಕ್ಷ ದುಡಿಯೋ ಥರ ಅವರು ಇವಾಗ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಚೌಟ್ರಿಗಳಲ್ಲಿ ಇವಾಗ ಶ್ರೀಮಂತರೆಲ್ಲ ವಾರಗಟ್ಟಲೆ ಮದುವೆ ಮಾಡ್ತಾರೆ. ಅವ್ರಿಗೇನು ದುಡ್ಡಿಂದೇನು ಸಮಸ್ಯೆ ಇರಲ್ಲ. ಹೆಂಗೆ ಅವ್ರಿಗೆ ಒಟ್ಟಿನಲ್ಲಿ ಚೆನ್ನಾಗಿರಬೇಕು, ದುಡ್ಡಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ದಿವಸ ಎಷ್ಟೆಷ್ಟು ಮದುವೆಗಳಿರ್ತವೆ, ಎಲ್ಲ ಒಂದು 3 ಹತ್ರ ಆರ್ಡ್ರ್ ತೊಗೊಬಿಟ್ರೆ ಹೆಂಗಲ್ಲ ಅಂದ್ರೆ ಒಂದೊಂದು ಮದುವೆಗೆ ಎಷ್ಟು ದುಡ್ಡು ಸಿಗುತ್ತೆ ನೀವೇ ಯೋಚನೆ ಮಾಡಿ. ಅದಕ್ಕೆ 5 ಲಕ್ಷ ದುಡ್ಕೊಂಬಂದಿದ್ದಾರೆ. ಇನ್ನೂ ಕೊಡಬೇಕಂತೆ ದುಡ್ಡು. ಚೆನ್ನಾಗಿ ದುಡ್ಕೊಂತಾರೆ. ಈ ಸೀಸನ್ ಮುಗಿಯೋಷ್ಟೊತ್ತಿಗೆ ಚೆನ್ನಾಗಿ ದುಡ್ಕೊಂಡು ನಾವು ಚೆನ್ನಾಗಿ ಮನೆ ಕಟ್ಟಿದ್ರೆ ಸಾಕಪ್ಪ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.